ರಾಮ ಮಂದಿರ ಲೋಕಾರ್ಪಣೆಯಿಂದ ಕಾಂಗ್ರೆಸ್ ದೂರ ಉಳಿದಿದೆ. ಜೊತೆಗೆ ರಾಜ್ಯದ ನಾಯಕರಿಗೂ ಹೈಕಮಾಂಡ್ ಸಂದೇಶ ಕೊಟ್ಟಿದೆ. ರಾಜ್ಯ ಕಾಂಗ್ರೆಸ್ ಅವ್ರಿಗೆ ಏನಂತ, ರಾಮ ಮಂದಿರದ ಪರ ಅಥವಾ ವಿರುದ್ಧ ಏನೂ ಮಾತಾಡಕ್ ಹೋಗ್ಬೇಡಿ. ಆ ವಿಚಾರದಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ನೀವು ಅಂತರ ಕಾಯ್ದುಕೊಳ್ಳಿ. ಲೋಕಸಭಾ ಚುನಾವಣೆಗೆ ಗ್ಯಾರಂಟಿ ಅಸ್ತ್ರ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ನೀವು ಗ್ಯಾರಂಟಿ ಅಸ್ತ್ರ ಪ್ರಯೋಗಿಸಿ ಜನರಿಗೆ ಹತ್ತಿರವಾಗಿ ಅಂತ ಒಂದು ಕಿವಿ ಮಾತನ್ನ ಕೂಡ ಇದೀಗ ರಾಜ್ಯ ಕಾಂಗ್ರೆಸ್ಗೆ ಕಾಂಗ್ರೆಸ್ ಹೈಕಮಾಂಡ್ ಸಂದೇಶವನ್ನ ಕೊಟ್ಟಿದೆ ಅನ್ನುವಂತಹ ಸುದ್ದಿ. ಓಕೆ, ಇದೀಗಿಷ್ಟೇ ರಾಜ್ಯ ನಾಯಕರಿಗೂ ಹೈಕಮಾಂಡ್ ಒಂದು ಮೆಸೇಜ್ ಕೊಟ್ಟಿದೆ. ಏನಂತ, ರಾಮ ಮಂದಿರ ಅಂತ ವಿಚಾರ ಬಂದಾಗ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ತನಕ ಮಂತ್ರಾಕ್ಷತೆಗೆ ನಾವು ಕೊಡ್ತಿರೋ ಅಕ್ಕಿ ಕಾಳನ್ನೇ ಬಳಸ್ತಾ ಇರೋದು ಅಂದ್ರು. ಸಿದ್ದರಾಮಯ್ಯ ನಾನು ಹೋಗಲ್ಲ, ಅವ್ರು ಕರ್ದಿಲ್ಲ ಅಂತ ಹೇಳ್ತಾ ಇದ್ರು. ಇಂತಹದ್ದು ಯಾವುದೂ ಹೇಳಿಕೆ ಕೊಡೋಕೆ ಹೋಗ್ಬೇಡಿ. ಇದರಿಂದ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಪರನೂ ಮಾತಾಡಕ್ ಹೋಗ್ಬೇಡಿ, ವಿರೋಧವಾಗೂ ಮಾತಾಡಕ್ ಹೋಗ್ಬೇಡಿ. ಅದ್ರ ಬದಲಾಗಿ ನಿಮ್ ಕೆಲಸ ಏನು, ಚುನಾವಣೆ ಬಂತಲ್ವಾ ಹತ್ರದಲ್ಲಿ, ಇನ್ನೊಂದ್ 2-3 ತಿಂಗಳು ಚುನಾವಣೆ ಬಂದೇ ಹೋಗ್ಬಿಡುತ್ತೆ, MP ಎಲೆಕ್ಷನ್. ಗ್ಯಾರಂಟಿ ಅಸ್ತ್ರಗಳನ್ನು ಕೊಟ್ಟಿದಿರಲ್ಲ, ಹೆಣ್ಮಕ್ಳಿಗೆ ತಿಂಗಳಿಗೆ 2,000 ರೂಪಾಯಿ, ಅನ್ನಭಾಗ್ಯ, ಶಕ್ತಿ ಯೋಜನೆ ಮತ್ತು ವಿದ್ಯಾನಿಧಿ, ಇವುಗಳನ್ನ ಕಾನ್ಸಂಟ್ರೇಟ್ ಮಾಡಿ ಅಂತ. ಕಾಂಗ್ರೆಸ್ ಪಕ್ಷ ಹೋಗಲ್ಲ ಅಂತ ಇದು ಮಾಡಿದ್ದಾರೆ ಸರ್. ರಾಮ ಮಂದಿರದ ಉದ್ಘಾಟನೆಗೆ ಹೋಗಲ್ಲ ಅಂತ ಯಾವ ರಾಮ ಮಂದಿರ ಇದು ಕಾಯ್ದೆ ಇದೆ ಸರ್, ಗೊತ್ತಿಲ್ಲ ನನಗೆ. ರಾಮ ಮಂದಿರ ಉದ್ಘಾಟನೆಗೆ ಹೋಗದೇ ಇರುವಂತ ತೀರ್ಮಾನವನ್ನು ರಾಮ ಮಂದಿರ ಉದ್ಘಾಟನೆಗೆ ಹೋಗದೇ ಇರುವಂತ ತೀರ್ಮಾನವನ್ನು ಸಿದ್ದರಾಮಯ್ಯ ಅವ್ರು ನೋಡಿದ್ರೆ ಗೊತ್ತೇ ಇಲ್ಲ ಅಂತಾರೆ. ಡಿ.ಕೆ. ಶಿವಕುಮಾರ್ ಅವರು ಹೊತ್ತು ಮೌನವಾಗಿ ಸೈಡಿಗೆ ಹೋದ್ರು ಆ ಕಡೆಗೆ. ಸೊ ಅಲ್ಲಿಗಂತೂ ಒಂದು ನಿರ್ಧಾರ ಆಗಿದೆ, ಮಾತಾಡಕ್ ಹೋಗ್ಬೇಡಿ ಇದ್ರ ಬಗ್ಗೆ ಅಂತ ಹೈಕಮಾಂಡ್ ಲೀಡರ್ಸ್ಗಳು ಮಾಹಿತಿಯನ್ನ ಕೊಟ್ಟಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಇವ್ರು ಯಾರು ಕೂಡ ಗಪ್ಚುಪ್, ಇದರಲ್ಲಿ ಪರನೂ ಮಾತಾಡ್ತಿಲ್ಲ, ವಿರೋಧನೂ, ಹೋಗ್ತೀವಿ ಅಂತಾನೂ ಹೇಳ್ತಾ ಇಲ್ಲ, ಹೋಗಲ್ಲ ಅಂತಾನೂ ಕೂಡ ಹೇಳ್ತಾ ಇಲ್ಲ. ಮೌನಂ ಸಮ್ಮತಿ ಲಕ್ಷಣಂ, ಏನ್ ಅನ್ಕೊಳ್ಳೋದು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖೇಶ್ ನೀಡ್ತಾರೆ. ಸುಖೇಶ್, ರಾಮ ಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗಾಗ್ಲಿ ಅಥವಾ ರಾಜ್ಯ ಕಾಂಗ್ರೆಸ್ಗಾಗ್ಲಿ ಇದೊಂದು ರೀತಿ ಧರ್ಮ ಸಂಕಟದಲ್ಲಿ ಸಿಲುಕ್ಸಿದೆ ಅಲ್ವಾ? ಏನ್ ಮಾಡ್ಬೋದು ಹಾಗಾದ್ರೆ? MP ಚುನಾವಣೆಗೆ ಇವರ ನಿರ್ಧಾರ ಏನು, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ಒಂದು ಸ್ಪಷ್ಟ, ಕಾಂಗ್ರೆಸ್ ನಾಯಕರುಗಳು ರಾಜ್ಯ ಮಟ್ಟದಲ್ಲಿ ಯಾವುದೇ ತೀರ್ಮಾನಗಳನ್ನು ಅಥವಾ ನಿರ್ಧಾರವನ್ನು ಪ್ರಕಟಿಸುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದರೆ ರಾಮ ಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ನ ತೀರ್ಮಾನ ಏನು ಅನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಆಗಬೇಕಾಗಿರುವಂಥದ್ದು. ವಿಶೇಷವಾಗಿ AICC ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳಬೇಕಿತ್ತು. AICC ನಿನ್ನೆ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ, ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವು ಹೋಗಲ್ಲ ಅನ್ನುವಂಥದ್ದು. ಇನ್ನು ಸಂಪೂರ್ಣವಾದ ದೇವಾಲಯವನ್ನು ಉದ್ಘಾಟನೆ ಮಾಡಲಾಗ್ತಿದೆ ಅನ್ನುವಂಥದ್ದು. ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಮೊದಲಿಂದ ಆರೋಪಿಸ್ತಾ ಇರುವಂಥದ್ದು BJP ರಾಜಕೀಯವಾಗಿ ಮೈಲೇಜ್ ಪಡೆದುಕೊಳ್ಳಲು ಇದನ್ನು ಬಳಸ್ಕೊಳ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮೊದಲಿಂದ ಮಾಡ್ಕೊಂಡು ಬಂದಿತ್ತು. ಹಾಗಾಗಿ ಅದರಲ್ಲಿ ಭಾಗವಹಿಸಲ್ಲ ಅಂತ ತೀರ್ಮಾನಕ್ಕೆ ಬಂದ ನಂತರ ಸಹಜವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕೂಡ ಅದರಲ್ಲಿ ಭಾಗವಹಿಸಲ್ಲ, ಇನ್ವಿಟೇಷನ್ ಬಂದಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೂ ಕೂಡ ಬಂದರೂ ಕೂಡ ಈ ನಿರ್ಧಾರ ಪಕ್ಷದಾದ್ಮೇಲೆ ಭಾಗವಹಿಸಲಿಕ್ಕೆ ಅವರು ಕೂಡ ಅವಕಾಶ ಇರಲ್ಲ. ಈಗ ಅದನ್ನು ಮಾತನಾಡಿ ಮತ್ತಷ್ಟು ವಿರೋಧ ಯಾಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಬಂದಿರುವಂಥ ಸೂಚನೆ ಅನ್ನುವಂಥದ್ದು. ಅಂದರೆ ಒಂದು ಕಡೆ ಕಾಂಗ್ರೆಸ್ ಭಾಗವಹಿಸಲ್ಲ ಅನ್ನೋದೇ BJP ರಾಜಕೀಯವಾಗಿ ಅಸ್ತ್ರವಾಗಿ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುವಂಥ ಸಂದರ್ಭದಲ್ಲಿ ಮತ್ತೆ ಅದರ ಬಗ್ಗೆ ಮಾತನಾಡಿ ಅಥವಾ ನೆಗೆಟಿವ್ ಮಾಡಿ ವಿರೋಧ ಮಾಡಿ ಮತ್ತೆ ನಿಷ್ಠೂರಗಳನ್ನ ಕಟ್ಟಿಕೊಳ್ಳುವ ಬದಲು ಅದ್ರ ಬಗ್ಗೆ ಮಾತಾಡೋದನ್ನೇ ಬಿಟ್ಟುಬಿಡಿ, ಅಥವಾ ಆ ವಿಚಾರ ಚರ್ಚೆ ಮಾಡೋದು ಬೇಡ. ಅದರ ಬದಲಿಗೆ ಸರ್ಕಾರ ಮತ್ತು ಪಕ್ಷಕ್ಕೆ ಮಹತ್ವವಾಗಿ ಮಾತಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕಿರುವಂಥ ವಿಚಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಗ್ಯಾರಂಟಿಗಳು. ಇದನ್ನ ಇಟ್ಕೊಂಡು ಲೋಕಸಭೆ ಚುನಾವಣೆ ಅವರು ರಾಮ ಮಂದಿರವನ್ನು ಇಟ್ಕೊಂಡೇ ಬರಲಿ, ಬೇಕಾದ್ರೆ ನಾವು ಗ್ಯಾರಂಟಿಯನ್ನು ಇಟ್ಕೊಂಡು ಅದನ್ನ ಫೇಸ್ ಮಾಡೋಣ ಅನ್ನುವಂತಹ ಸೂಚನೆ ಮೇಲಿಂದಲೂ ಬಂದಿದೆ. ಇಲ್ಲಿನ ನಾಯಕರುಗಳು ಕೂಡ ನಿನ್ನೆ ತಮ್ಮ ಕಾರ್ಯಕರ್ತರಿಗೆ ಈ ಮಾತನ್ನ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ವಿದ್ಯಾ. ಸ್ಟೇ ವಿತ್ ಮೀ ಸುಖೇಶ್.